ಸ್ನೇಹಿತರೆ ನಮಸ್ಕಾರ. ಇದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ, ಒಂದು ಸಂತಸದ ವಿಚಾರ. ಸಾಕಷ್ಟು ಸಮಯದಿಂದ ದರ್ಶನ್ ಅವರನ್ನ ತೆರೆ ಮೇಲೆ ನೋಡಬೇಕು, ಹಿರಿತೆರೆಯ ಮೇಲೆ ನೋಡಬೇಕು, ಅವರ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋಂಥದ್ದು ಈಗ ದರ್ಶನ್ ಫ್ಯಾನ್ಸ್ ಬಯಕೆ. ಈಗಾಗಲೇ ಸಾಲು ಸಾಲು ಸಂಕಷ್ಟಗಳಿಂದ ದರ್ಶನ್ ಮುಕ್ತಿಯನ್ನು ಪಡಿಬೇಕು ಅನ್ನುವಂಥ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳಿಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಬೆನ್ನು ನೋವಿನ ನಡುವೆಯೂ ಕೂಡ, ಅದು ಕೂಡ ಸಾಯುವಂಥ ಬೆನ್ನು ನೋವಿನ ನಡುವೆನೂ ಕೂಡ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಕಾರಣ ಡೆವಿಲ್ ಸಿನಿಮಾವನ್ನು ಆದಷ್ಟು ಬೇಗ ತೆರೆಗೆ ತರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಈ ನಡುವೆ ಈ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ಯಾವ ಪಾತ್ರವನ್ನು ಮಾಡ್ತಾರೆ, ಏನಿದ್ರ ಕತೆ, ಯಾವಾಗ ತೆರೆಗೆ ಬರಬಹುದು, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಪ್ರಶ್ನೆಗಳು ಸಹಜವಾಗಿ ಇದ್ದಾವೆ. ಇನ್ನು ಮಿಲನ ಪ್ರಕಾಶ್ ಅವರ ನಿರ್ದೇಶನ ಬೇರೆ ಆಗಿರೋದ್ರಿಂದ ಸಹಜವಾಗಿ ಕುತೂಹಲ, ನಿರೀಕ್ಷೆ ಬೆಟ್ಟದಷ್ಟಿದೆ. ದರ್ಶನ್ ಅವರಿಗೆ ಈ ಹಿಂದೆ ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಹೊರಗಡೆ ಬಂದು ಮಾಡಿದಂಥ ಸಿನಿಮಾ ಸಾರಥಿ ಸೂಪರ್ ಹಿಟ್ ಆದಂಗೆ ಈ ಡೆವಿಲ್ ಸಿನಿಮಾನು ಕೂಡ ಸೂಪರ್ ಹಿಟ್ ಆಗುತ್ತಾ ಅನ್ನುವಂಥ ನಿರೀಕ್ಷೆ, ಪ್ರಶ್ನೆ, ಯಕ್ಷ ಪ್ರಶ್ನೆ ಎಲ್ಲವೂ ಕೂಡ ಇದ್ದಾವೆ. ಈ ನಡುವೆ ಈಗ ಈ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಪಾತ್ರ ಏನು, ದರ್ಶನ್ ಪಾತ್ರದ ರೀತಿ ಯಾವ ರೀತಿ ಸಾಗ್ತದೆ, ಏನಿದ್ರ ಕತೆ, ಇದರ ಸುತ್ತಲೂ ಕೂಡ ಈಗ ಒಂದಷ್ಟು ಚರ್ಚೆಗಳು, ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿದ್ದಾವೆ. ಏನದು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಅತಿ ಹೆಚ್ಚು ಡಿ ಬಾಸ್ ಅವರ ಫ್ಯಾನ್ಸ್ಗೆ ಈ ಸ್ಟೋರಿ ಶೇರ್ ಆಗೋ ಥರನೂ ಕೂಡ ಮಾಡಿ ಅಂತೇಳಿ ಮನವಿಯನ್ನು ಮಾಡ್ತಾ, ಸ್ನೇಹಿತರೆ, ದರ್ಶನ್ ಅವರು ರೇಣುಕಸ್ವಾಮಿ ಪ್ರಕರಣದಿಂದ ಹೊರಗಡೆ ಬಂದ ಮೇಲೆ, ಅಂದರೆ ಜಾಮೀನು ಪಡೆದು ಹೊರಗಡೆ ಬಂದ ಮೇಲೆ ಮುಂದೇನು ಕತೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ತಕ್ಷಣಕ್ಕೆ ಅವರು ಬೇಲ್ ಪಡೆದು ಹೊರಗಡೆ ಬಂದವರೆ ಬೆನ್ನೋವಿನ ಆಪರೇಷನ್ನ ಮಾಡಿಸ್ಬೋದು, ಬೆನ್ನೋವು ವಿಪರೀತವಾಗಿ ಕಾಡ್ತಿರೋದ್ರಿಂದ ಅದರ ಆಪರೇಷನ್ನ ಮಾಡಿಸ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದರು. ಆದರೆ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಕೊಟ್ಟ ಮಾತನ್ನು ತಪ್ಪಿದೆ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನುವಂಥ ಮಾತನ್ನು ಹೇಳಿದಂಥ ದರ್ಶನ್ ಈಗಾಗಲೇ ಒಂದಷ್ಟು ಸಿನಿಮಾಗಳಿಗೆ ಮಾತು ಕೊಟ್ಟಾಗಿದೆ, ಅಮೌಂಟನ್ನು ಪಡೆದಾಗಿದೆ. ಸೊ ದಟ್ ಆ ಸಿನಿಮಾವನ್ನು ಮುಗಿಸಬೇಕಾದಂಥ ಜವಾಬ್ದಾರಿ ನನ್ನ ಮುಂದಿದೆ. ಹೀಗಾಗಿ ಬೆನ್ನೋವು ಆಪರೇಷನ್ ಅಂತ ಹೇಳಿ ಮಾಡಿ ಮನೇಲಿ ಕೂರೋಕ್ಕೆ ಸಾಧ್ಯವಿಲ್ಲ. ಈ ಕಾರಣದಿಂದ ಇಮಿಡಿಯೇಟ್ಲಿ ಡೆವಿಲ್ ಸಿನಿಮಾದ ಶೂಟಿಂಗನ್ನು ಶುರು ಮಾಡೋಣ ಅನ್ನುವಂತಹ ಹುಕುಮನ್ನು ಹೊರಡಿಸ್ತಾರೆ. ಸೊ ದಟ್ ಡೆವಿಲ್ ಚಿತ್ರದ ಶೂಟಿಂಗ್ ಶುರು ಆಗುತ್ತೆ. ಮಿಲನ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮತ್ತೆ ಎಲ್ಲರೂ ಕೂಡ ಸೆಟ್ಟನ್ನು ಏರಿಸ್ತಾರೆ. ಚಿತ್ರೀಕರಣ ಶುರು ಆಗುತ್ತೆ. ಬಣ್ಣ ಹಚ್ಚೋಕೆ ಶುರು ಮಾಡ್ತಾರೆ ದರ್ಶನ್. ಈಗಾಗಲೇ ಸಾಕಷ್ಟು ಕಡೆ ಬಣ್ಣವನ್ನು ಹಚ್ಚಿ ಶೂಟಿಂಗನ್ನು ಮುಗಿಸಿದ್ದಾರೆ. ರಾಜಸ್ಥಾನದವರೆಗೂ ಕೂಡ ಡೆವಿಲ್ ಟೀಮ್ ಹೋಗಿ ಬಂದಿದೆ. ಈಗ ಬೆಂಗಳೂರಿನಲ್ಲಿ ಶೂಟಿಂಗ್ ನಡೀತಿದೆ. ಬೆಂಗಳೂರಿನಲ್ಲಿ ಶೂಟಿಂಗ್ ನಡೀತಿರೋದ್ರಿಂದ ದರ್ಶನ್ ಅವರು ಈ ಡೆವಿಲ್ ಸಿನಿಮಾದಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವ ಪಾತ್ರವನ್ನು ನಿಭಾಯಿಸ್ತಿದ್ದಾರೆ, ಏನಿದು ಕತೆ, ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಬಯಲಾಗಿದ್ದಾವೆ, ಹೊರಗಡೆ ಬಂದಿದ್ದಾವೆ. ಕಳೆದ ವರ್ಷ ದರ್ಶನ್ ಅವರ ಹುಟ್ಟುಹಬ್ಬದಂದು ದಿ ಡೆವಿಲ್ ಸಿನಿಮಾದ ಟೀಸರ್ ಬಿಡುಗಡೆ ಮಾಡಲಾಗಿತ್ತು. ಈ ಟೀಸರ್ನಲ್ಲಿ ಚಿತ್ರದ ಶೀರ್ಷಿಕೆಗೆ ತಕ್ಕನಂತೆ ನೆಗೆಟಿವ್ ಶೇಡ್ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ರು ಕೂಡ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರೋದು, ಫೋಟೋ ತೆಗೆಯುವುದಕ್ಕೆ ಬಲು ಕೋಪ ಬರುವುದು, ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು, ಸರಸು ಆ ಪಾಪು ಹೆಸರು ಕೇಳಲ್ವಾ ಅನ್ನುವಂತಹ ಒಂದು ಡೈಲಾಗು ಎಂಡಿಗೆ ಡೆವಿಲ್ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ನ ಎಂಡ್ ಆಗುವಂಥದ್ದು. ಅಂದರೆ ಈ ಪಾಪುವಿನ ಹೆಸರೇ ಡೆವಿಲ್ ಅಂತೇಳಿ ಆ ದಿ ಡೆವಿಲ್ ಸಿನಿಮಾದ ಟೀಸರ್ ಇದಾಗಿತ್ತು. ಇದನ್ನು ಕಂಡಂಥ ಫ್ಯಾನ್ಸು ಸಿಕ್ಕಾಬಟ್ಟೆ ಖುಷಿಯಾಗಿದ್ದರು. ದಿ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಗ್ರೇ ಶೇಡ್ನಲ್ಲಿ ಕಾಣಿಸ್ಕೊಳ್ಳುವಂತಹ ಲಕ್ಷಣವನ್ನು ಕಾಣಿಸ್ತಿದೆ, ಡಾನ್ ಆಗಿ ಡಿ ಬಾಸ್ ಕಾಣಿಸ್ಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕಿದರು. ಆದ್ರೀಗ ದಿ ಡೆವಿಲ್ ಚಿತ್ರದಲ್ಲಿ ಡಿ ಬಾಸ್ ದರ್ಶನ್ ಅವರ ಪಾತ್ರ ಏನು ಅನ್ನೋದು ಬಹಿರಂಗ ಆಗಿದೆ. ಈಗಾಗಲೇ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬಂದ ಬಳಿಕ ರಾಜಕೀಯಕ್ಕೆ ಬರುತ್ತಾರೆ. ರಾಜಕೀಯದಲ್ಲಿ ಒಂದಷ್ಟು ಹೆಸರನ್ನು ಸಂಪಾದನೆ ಮಾಡ್ತಾರೆ, ಒಂದು ಪಕ್ಷವನ್ನು ಕಟ್ತಾರೆ, ರಾಜಕೀಯವಾಗಿ ಒಂದಷ್ಟು ಜನರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತಾರೆ. ಹೀಗಾದಂತಹ ಒಂದಷ್ಟು ಭವಿಷ್ಯದ ಮಾತುಗಳನ್ನು ಕೇಳಿದ್ವಿ ನಾವೆಲ್ಲರೂ ಕೂಡ. ಇದು ನಿಜ ಜೀವನದಲ್ಲಿ, ಈ ಭವಿಷ್ಯವಾಣಿಯ ಪ್ರಕಾರ ನಿಜ ಜೀವನದಲ್ಲಿ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಅನ್ನೋದು ಭವಿಷ್ಯವಾಣಿಯಾಗಿತ್ತು. ಆದರೆ ಈಗ ದರ್ಶನ್ ಮುಖ್ಯಮಂತ್ರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಭಾರಿ ವೈರಲ್ ಆಗ್ತಿದೆ, ಸದ್ದು ಮಾಡ್ತಿದೆ. ಹೌದು, ದಿ ಡೆವಿಲ್ ಚಿತ್ರದಲ್ಲಿ ದಾಸ ದರ್ಶನ್ ಸನ್ಮಾನ್ಯ ಮುಖ್ಯಮಂತ್ರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಇದು ಗಾಸಿಪ್ ಅಂತೂ ಖಂಡಿತವಾಗ್ಲೂ ಅಲ್ಲ, 100ಕ್ಕೆ 100 ಇದು ಸತ್ಯ. ಕರುನಾಡ ಪ್ರಜಾ ಪಕ್ಷದಿಂದ ಆಯ್ಕೆಯಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಧನುಷ್ ರಾಜಶೇಖರ್ ಆಗಿ ದರ್ಶನ್ ಈ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ ಅನ್ನೋದು ಈಗ ಸಾಕ್ಷಿ ಸಮೇತ ಬಹಿರಂಗ ಆಗಿದೆ. ಡೆವಿಲ್ ಸಿನಿಮಾದ ಚಿತ್ರೀಕರಣ ಬೆಂಗಳೂರು. ಹೀಗಿರುವಾಗಲೇ ಶೂಟಿಂಗ್ ಸೆಟ್ನಿಂದ ಒಂದು ಫೋಟೋ ಲೀಕ್ ಆಗಿದೆ. ಲೀಕ್ ಆದಂಥ ಚಿತ್ರದಲ್ಲಿ ದರ್ಶನ್ ಫೋಟೋ ಇರುವಂಥ ಕಟ್ಔಟ್ ಹಾಕಲಾಗಿದ್ದು, ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಅಂತೇಳಿ ಬರೆಯಲಾಗಿದೆ. ಶ್ರೀ ಧನುಷ್ ರಾಜಶೇಖರ್ ಅಂತ ಹೇಳಿ ಬರೆಯಲಾಗಿರುವಂಥ ಈ ಕಟ್ಔಟ್ನಲ್ಲಿ ಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಇರೋದ್ರಿಂದ ಈ ಕಟ್ಔಟ್ನಲ್ಲಿ ಇರುವಂತೆ ದರ್ಶನ್ ಕೈ ಮುಗಿದು ನಿಂತಿರುವಂಥ ಫೋಟೋ ಕೂಡ ಇದೆ. ಅದೇ ಕಟ್ಔಟ್ನಲ್ಲಿ ಕರುನಾಡ ಪ್ರಜಾಪಕ್ಷ ಅಂತಲೂ ಕೂಡ ಹೆಸರಿದೆ. ಇದನ್ನು ಕಂಡಂತಹ ಡಿ
ಡೆವಿಲ್ ಸಿನಿಮಾದ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು ಡಿ ಬಾಸ್ ದರ್ಶನ್ CM ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಪಾತ್ರದಲ್ಲಿ ದರ್ಶನ್ ನಟಿಸ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ವೈಟ್ ಆ್ಯಂಡ್ ವೈಟ್ನಲ್ಲಿ ರಾಜಕಾರಣಿಯ ರೀತಿಯಲ್ಲಿ ಮಿಂಚ್ತಾ ಇರುವಂಥ ದರ್ಶನ್ ಕ್ಲೀನ್ ಶೇವನ್ನು ಮಾಡಿಕೊಂಡು ಕೈಯಲ್ಲೊಂದು ವಾಚನ್ನು ಕಟ್ಕೊಂಡು ತುಂಬ ಸಿಂಪಲ್ ಆ್ಯಂಡ್ ತುಂಬ ಮಾಡರ್ನ್ ಆಗಿ ನಿಂತಿರುವಂಥ ರಾಜಕಾರಣಿಯ ರೀತಿಯೇ ಕಾಣಿಸ್ಕೊಳ್ತಾ ಇದ್ದಾರೆ. ದಿ ಡೆವಿಲ್ ಸಿನಿಮಾ ಇನ್ನೂ ಕೂಡ ಶೂಟಿಂಗ್ ಹಂತದಲ್ಲಿದೆ. ಟೀಸರ್ ನೋಡಿ ಇದೊಂದು ಡಾನ್ ಕತೆ ಇರಬಹುದು ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಅಂದಾಜಿಸಿದ್ರು. ಆದರೆ ಈಗ ಲೀಕ್ ಆಗಿರುವಂಥ ಹೊಸ ಫೋಟೋ ರಾಜಕೀಯದ ಹೊಸ ಕಥೆಯನ್ನೇ ಹೇಳ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಜೊತೆಗೆ ಇಲ್ಲಿ ನಾನಾ ಶೇಡ್ಗಳು ದರ್ಶನ್ ಅವರ ಪಾತ್ರದಲ್ಲಿ ಇರಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಒಂದು ಕಡೆ ಈಗಾಗಲೇ ಕಳೆದ ವರ್ಷದ ಟೀಸರ್ನಲ್ಲಿ ಒಂದು ಡಾನ್ನ ರೀತಿಯಲ್ಲಿ ಅಥವಾ ಅಂಡರ್ವರ್ಲ್ಡ್ ಲಿಂಕ್ ಇರುವಂತಹ ಅಥವಾ ಕ್ರೂರ ಒಬ್ಬ ಡೆವಿಲ್ನ ಪರಿಚಯವನ್ನು ಮಾಡಿಸಿದ್ರೆ, ಈಗ ರಾಜಕಾರಣಿಯ ಪರಿಚಯವನ್ನು ಮಾಡಿಸ್ತಿದ್ದಾರೆ. ಅಂದರೆ ಇಲ್ಲಿ ದರ್ಶನ್ ಅವ್ರಿಗೆ 3 ಶೇಡ್ ಇರಬಹುದು, 3ರಿಂದ 4 ಶೇಡು ಈ ಸಿನಿಮಾದಲ್ಲಿ ಇಡಬಹುದು ಅಥವಾ ಆ ಶೇಡ್ಗಳನ್ನು ದರ್ಶನ್ ಪಡೆದುಕೊಳ್ಳಬಹುದು ಅನ್ನೋಂಥ ಲೆಕ್ಕಾಚಾರ ಇದೆ. ಒಂದು ಕಡೆ ರಾಜಕಾರಣಿಯಾಗಿ ಸಮಾಜವನ್ನು ಸರಿಪಡಿಸುವಂಥದ್ದು, ಮತ್ತೊಂದು ಕಡೆ ಸ್ವಲ್ಪ ಕ್ರೂರ ಮನುಷ್ಯನಾಗಿ ಸಮಾಜವನ್ನು ಸರಿಪಡಿಸೋದು. ಒಟ್ಟಿನಲ್ಲಿ ಈ ಸಮಾಜವನ್ನು ಕ್ಲೀನ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಲ್ಲಿಗೆ ಲೀಕ್ ಆಗಿರುವಂಥ ಫೋಟೋವನ್ನು ನೋಡಿದಂತಹ ಒಂದಷ್ಟು ಜನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಹೌದು 100ಕ್ಕೆ 100 ದರ್ಶನ್ ಇಲ್ಲಿ ರಾಜಕಾರಣಿಯ ಕಥೆಯನ್ನೇ ನಿಭಾಯಿಸ್ತಿರೋದು ಅಂತ ಹೇಳಿಬಿಟ್ಟು. ಒಟ್ಟಿನಲ್ಲಿ ದಿ ಡೆವಿಲ್ ಸಿನಿಮಾ ಸದ್ಯದಲ್ಲೇ ಒಂದು ರೀತಿಯಲ್ಲಿ ತೆರೆಯನ್ನು ಅಪ್ಪಳಿಸುವಂಥ ನಿರೀಕ್ಷೆ ಇದೆ. ಯಾವಾಗ ಏನು ಅಂತ ಹೇಳಿ ಕೇಳಿದ್ರೆ ಅದು ಈಗ ಇರುವಂಥ ಪ್ರಶ್ನೆ. ಮಿಲನ ಪ್ರಕಾಶ್ ನಿರ್ದೇಶನ ಮಾಡ್ತಿರುವಂಥ ಸಿನಿಮಾ ಡೆವಿಲ್ ಎಲ್ಲ ಪ್ರಕಾರವೂ ಕೂಡ ಪ್ಲಾನ್ ಮಾಡಿ ನಡೀತಿರುವಂಥ ಸಿನಿಮಾ. ಎಲ್ಲವೂ ಕೂಡ ಅಂದ್ಕೊಂಡಂದಾಗಿದ್ದರೆ ಇಷ್ಟೊತ್ತಿಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿರ್ತಿತ್ತು, ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬಸ್ತಿತ್ತು. ಆದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸಿಲುಕಿಕೊಂಡಿದ್ದರಿಂದ ಚಿತ್ರೀಕರಣ ತಡವಾಯಿತು. ಸದ್ಯಕ್ಕೆ ಡೆವಿಲ್ ಶೂಟಿಂಗ್ ನಡೀತಿದೆ. ಇದೇ ವರ್ಷದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಂದರೆ ಡಿಸೆಂಬರ್ ಒಳಗಡೆ ಬಂದೇ ಬರುತ್ತೆ ಸಿನಿಮಾ. ದೀಪಾವಳಿ ವೇಳೆಗೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಒಂದು ವೇಳೆ ದೀಪಾವಳಿಗೆ ಬಂದರೆ ಪಟಾಕಿ ಹಚ್ಚೋರು ದರ್ಶನ್ ಫ್ಯಾನ್ಸ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಮಟ್ಟಿನ ಕಾಯುವಿಕೆ, ಆ ಮಟ್ಟಿನ ಒಂದು ನಿರೀಕ್ಷೆ ಈ ಸಿನಿಮಾದ ಮೇಲೆ ಇದೆ ಅಂತಲೂ ಕೂಡ ಹೇಳ್ಬೋದು. ಅವತ್ತು ಸಾರಥಿ ಸಿನಿಮಾ ಹೇಗೆ ಸೂಪರ್ ಡೂಪರ್ ಹಿಟ್, ಡೆವಿಲ್ ಸಿನಿಮಾನು ಕೂಡ ಸೂಪರ್ ಡೂಪರ್ ಹಿಟ್ ಆದರೆ ದರ್ಶನ್ ಅವರು ಕೆರಿಯರ್ ಮತ್ತೆ ಎಲ್ಲಿಗೋ ಹೋಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಒಂದಂತೂ ಸತ್ಯ, ದರ್ಶನ್ ಅವ್ರಿಗೆ ಹಾಕಿದಂಥ ದುಡ್ಡಿಗಂತೂ ಮೋಸ ಇಲ್ಲ, ಅದು ಬಂದೇ ಬರ್ತದೆ, ಅದರಲ್ಲೇನು ಡೌಟೇ ಬೇಕಾಗಿಲ್ಲ. ಬಟ್ ಯಾವ ರೀತಿ ಇರುತ್ತೆ ಈ ಸಿನಿಮಾದ ಒಂದು ಕತೆ, ಜೊತೆಗೆ ಈ ಸಿನಿಮಾದ ನಂತರ ದರ್ಶನ್ ಅವರ ಕೆರಿಯರ್ ಯಾವ ರೀತಿ ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ನಿರೀಕ್ಷೆ. ಒಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ತೆರೆಯ ಮೇಲೆ ಕಾಣಿಸ್ಕೊಳ್ತಿರುವಂಥ ದರ್ಶನ್ ಅವರ ಪಾತ್ರ ಹೇಗಿರ್ತದೆ, ಯಾವ ರೀತಿ ಈ ಸಿನಿಮಾ ಸಾಗ್ತದೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಅದರ ಬಗ್ಗೆಯೂ ಕೂಡ ಇನ್ನಷ್ಟು ಇನ್ಸೈಡ್ ಇನ್ಫಾರ್ಮೇಷನ್ಸ್ಗಳನ್ನು ನಿಮಗೆ ಮುಂದಿನ ಸ್ಟೋರಿಗಳಲ್ಲಿ ಕೊಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ದರ್ಶನನ್ನು ಮುಖ್ಯಮಂತ್ರಿಯಾಗಿ ನೋಡಿ ನಿಮಗೆ ಎಷ್ಟು ಖುಷಿ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.